ಇನ್ನು ಕೋವಿಡ್ ಹಗರಣ ಆರೋಪದಲ್ಲಿ ಮೊದಲ ಎಫ್ಐಆರ್ ದಾಖಲಾಗಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮುಖ್ಯ ಲೆಕ್ಕಾಧಿಕಾರಿ ದೂರನ್ನು ದಾಖಲು ಮಾಡಿದರು. ಈ ದೂರು ಆಧರಿಸಿ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಚೀಫ್ ಅಕೌಂಟೆಂಟ್ ಡಾಕ್ಟರ್ ವಿಷ್ಣು ಪ್ರಸಾದ್ರಿಂದ ದೂರು ದಾಖಲಾಗಿರೋದು. ಈ ದೂರನ್ನು ಆಧರಿಸಿ ವಿಧಾನಸೌಧ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ಎಫ್ಐಆರ್ ಆಗಿದೆ. ಕೋವಿಡ್ ಹಗರಣ ತನಿಖೆಗಾಗಿ ಎಸ್ಐಟಿಯನ್ನ ರಚನೆ ಮಾಡಿತು ಸರ್ಕಾರ. ಈಗಾಗಲೇ ಸರ್ಕಾರಿ ಆಸ್ತಿ ಹಣ ದುರ್ಬಳಕೆ ಮಾಡಿರುವಂತಹ ಆರೋಪ ಇದೆ. ಡಾಕ್ಟರ್ ಗಿರೀಶ್, ರಘು, ಜಿಪಿ, ಮುನಿರಾಜ್, ಲಾಜ್ ಎಕ್ಸ್ಪೋರ್ಟ್ಸ್ ಕೆಲ ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಆಗಿರೋದು. ಎಫ್ಐಆರ್ ಪ್ರತಿ ನಾವು ಗಮನಿಸ್ತಾ ಇದ್ದೀವಿ. ರಮೇಶ್ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ನಮ್ಮ ಹಿರಿಯ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕೋವಿಡ್ ಹಗರಣ ವಿಚಾರ ಇತ್ತೀಚೆಗೆ ಸರ್ಕಾರ ಅದರ ತನಿಖೆಗಾಗಿ ಎಸ್ಐಟಿ ಕೂಡ ರಚನೆ ಮಾಡಿತ್ತು. ಈಗ ಮತ್ತೊಂದು ಎಫ್ಐಆರ್ ಆಗಿದೆ, ದೂರು ದಾಖಲಾಗಿದೆ. ಇದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆದಂತ ಬಹುದೊಡ್ಡ ಹಗರಣ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಏನಾದ್ರೂ ಸಂಕಷ್ಟ ಆಗುತ್ತೆ ಅಂತ ಅನ್ಸುತ್ತಾ? ಸರ್ಕಾರ ಈಗ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಕೋವಿಡ್-19 ಅನ್ನ ನಿರ್ವಹಣೆ ಸಂದರ್ಭದಲ್ಲಿ ಸಾಕಷ್ಟು ಅವ್ಯವಹಾರಗಳಾಗಿದೆ. 100 ಕೋಟಿ ರೂಪಾಯಿ ಹಣವನ್ನ ಕೆಲವರು ನುಂಗಿದ್ದಾರೆ, ಭ್ರಷ್ಟಾಚಾರಗಳಾಗಿದೆ ಅನ್ನುವಂತ ಪ್ರಮುಖವಾದ ಆರೋಪವನ್ನ ಮಾಡಿದ್ರು. ಆ ಸಂಬಂಧಪಟ್ಟಂತೆ ಈಗ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಒಂದು ಹಿರಿಯ ಚೀಫ್ ಅಕೌಂಟೆಂಟ್ ಆಗಿರುವಂತಹ ವಿಷ್ಣು ಪ್ರಸಾದ್ ಅನ್ನೋರ ಮೂಲಕ ಒಂದು ಕಂಪ್ಲೇಂಟ್ ಅನ್ನ ಕೊಡಿಸಲಾಗಿರುವಂತದ್ದು. ಈ ಹಿಂದೆ ಹಲವು ಬಾರಿ ಸರ್ಕಾರ ಚರ್ಚೆಯನ್ನು ಮಾಡಿತ್ತು. ಇದರಲ್ಲಿ PPE ಕಿಟ್ ಖರೀದಿಯಲ್ಲಾಗ್ಲಿ, ಮಾಸ್ಕ್ ಖರೀದಿಯಲ್ಲಾಗ್ಲಿ, ಮತ್ತೆ ಬೇರೆ ಬೇರೆ ಎಕ್ವಿಪ್ಮೆಂಟ್ ಗಳನ್ನ ಖರೀದಿ ಮಾಡುವ ವಿಚಾರದಲ್ಲಿ ಸಾಕಷ್ಟು ಅವ್ಯವಹಾರಗಳಾಗಿದೆ. ಇದರಲ್ಲಿ ಅಧಿಕಾರಿಗಳು ಆಗಿದ್ದಂತ ಕೆಲ ಪ್ರಮುಖ ಹುದ್ದೆಯಲ್ಲಿದ್ದಂತ ರಾಜಕಾರಣಿಗಳು ಇದರಲ್ಲಿ ಪಾಲನ್ನ ಪಡ್ಕೊಂಡಿದ್ದಾರೆ ಅನ್ನುವಂತ ಪ್ರಮುಖವಾದ ಆರೋಪವನ್ನು ಮಾಡಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಆಗ ಪ್ರಮುಖ ಹುದ್ದೆಯಲ್ಲಿದ್ದಂತ ಕೆಲವು ಅಧಿಕಾರಿಗಳು ಅದರ ಜೊತೆಗೆ ಪೀಪಲ್ ರೆಪ್ರೆಸೆಂಟೇಟಿವ್ ಅನ್ನುವಂತ ಒಂದು ಆರೋಪಿಗಳ ಕಾಲಮನ್ನು ಕೂಡ ಬಿಟ್ಟಿರುವಂತದ್ದು. ಅಂದ್ರೆ ಆ ಸಂದರ್ಭದಲ್ಲಿದ್ದಂತ MLA-ಗಳು, ಮಿನಿಸ್ಟರ್ಗಳು ಅಥವಾ ಆ ಸಂಬಂಧಪಟ್ಟಂತ ಅವರು ಕೂಡ ಮುಂದೆ ಇನ್ವೆಸ್ಟಿಗೇಷನ್ ಆಗ್ತಾ ಹೋದಂತ ಸಂದರ್ಭದಲ್ಲಿ ಅವರ ಹೆಸರುಗಳು ಕೂಡ ಕೇಳಿ ಬರುವಂತ ಸಾಧ್ಯತೆ ಇರುವಂತದ್ದು. ಮತ್ತೆ ಇನ್ನೂ ಕೆಲ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು FIR ದಾಖಲು ಮಾಡಿಕೊಂಡು SIT ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನ ಮುಂದುವರಿಸ್ತಾ ಹೋದಂತೆ ಯಾರ್ಯಾರಿಗೆ ಇದ್ರ ಮೂಲವಾಗುತ್ತೆ ಅಂದ್ರೆ ಕಾದು ನೋಡ್ಬೇಕಾಗಿರುವಂತದ್ದು. ರಮೇಶ್, ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.